ಕೊಂಡಿದ್ದೇವೆ. ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ದಾರೆ. ನಾನು ಕೂಡ ಇದರಲ್ಲಿ ಜಾಸ್ತಿ ಚರ್ಚೆ ಆಗದೆ ಅಂದ್ರೆ ಒಂದು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಇಂಪಾರ್ಟೆಂಟ್ ಇದೆ. ನಿಯಮ 69 ಅಡಿನಲ್ಲಿ ನಿಯಮ 69 ಅಡಿನಲ್ಲಿ ನಾವು ನಿನ್ನೆ ತಮಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಸದನದ ಗೌರವ ಘನತೆ ಮತ್ತು ಯು ಆರ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಈ ಒಂದು ಶಾಸನ ಸಭೆಗೆ ಅವಮಾನ ಮಾಡಿರ್ತಕ್ಕಂಥ ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೇನೆ ದ್ರೋಹ ಬಗೆಯಕ್ಕೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ನಿಯಮ 60 ನಮಗೆ ಅವಕಾಶ ಅಧ್ಯಕ್ಷರೇ ಆಗಿದೆ ಬಿಡಪ್ಪ. ರಾಜ್ಯದಲ್ಲಿ ಪಕ್ಷದ ಮರ್ಯಾದೆ ಪ್ರಶ್ನೆ, ಮಾಜಿ ಮುಖ್ಯಮಂತ್ರಿಗಳ ಮರ್ಯಾದೆ. ನಮಗೆ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ಈಗ ಅಧ್ಯಕ್ಷರೇ, ಅವರು ಮಾತಾಡಿರ್ತಕ್ಕಂಥದ್ದು ಫಸ್ಟ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಪ್ರತಿಪಕ್ಷ ನಾಯಕರೇ ಒಂದು ಅದರಿಂದ ಅಧ್ಯಕ್ಷರೇ ಈ ವಿಷಯ ಚರ್ಚೆಗೆ ಅವಕಾಶ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ನಮಗೆ ವಿರೋಧ ಪಕ್ಷದ ಒಂದು ಸರ್ಕಾರ ತಮಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ರಸ್ತೆ ಬಗ್ಗೆನೂ ಕೂಡ ಅದರ ಬಗ್ಗೆ ಸರ್ಕಾರ ಏನ್ ಮಾಡಿದೆ ಅಂತ ನಾನು ಹೇಳಿಕೆಯನ್ನು 20 ನಿಮಿಷ ಯಾಕೆಂದ್ರೆ ನಿಮ್ಮನ್ನು ಚರ್ಚೆ ಆರಂಭ ಆದ್ರೆ ರಾಜ್ಯದಲ್ಲಿ ಮಳೆ ಹಾನಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮಾನ್ಯ ಮಂತ್ರಿಗಳು ಉತ್ತರ ಕೊಡ್ತಾ ಇದೆ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ, ರಾಜಕೀಯದ ಸಮಸ್ಯೆ ಬಗ್ಗೆ ನಮಗೆ ಸರ್ಕಾರ ಉತ್ತರ ಕೊಡುವಾಗ ನೀವು ಏನಲ್ಲಿ ಮಾತಾಡ್ತೀರಿ? ಆಯ್ತು, ಮತ್ತೆ ನಿಮ್ಗೆ ಸಮಾವೇಶ ಸಿಟ್ಟಿದೇವಲ್ಲ, ನಿಯಮ ಪ್ರಕಾರ ಇವತ್ತು ಏನ್ ನಾವು ರಚನೆ ಮಾಡಿದೇವ ಅದರ ಪ್ರಕಾರ ನಾವು ಅವಕಾಶ ಕೊಡ್ತೇವೆ. ಈಗ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡ್ತದೆ, ಪ್ರತಿಪಕ್ಷ ನಾಯಕ ಮತ್ತೆ ನಿಲುವಳಿ ಸೂಚನೆ ಕೊಟ್ಟು ನೀವು ಕೊಟ್ಟಂತ ಅರ್ಧ ಗಂಟೆ ಚರ್ಚೆ ಕೂಡ ಅವಕಾಶ ಮಾಡಿ ಕೊಡ್ತೇವೆ. ಆಯ್ತಲ್ಲ, ಕೂತ್ಕೊಳ್ಳಿ. ಅಬ್ಬಾಯ್, ಸರ್ಕಾರ ಉತ್ತರ ಕೂಡ ಕೇಳಿವ್ರೆ ನೀವು ಸ್ವಲ್ಪ. ಮಾನ್ಯ ಏನ್ ಮಾಡ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ಲಿ. ಏನ್ ಮಾಡ್ತಿದ್ದಾರೆ? ಅಲ್ಲಿ ಮಂತ್ರಿಗಳು ಮಾತಾಡ್ತಿದ್ದಾರೆ, ನರೇಂದ್ರ ಸ್ವಾಮಿ. ಆಯ್ತು, ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ಸಂಬಂಧಪಟ್ಟಾಗೆ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಅವ್ರು ಉತ್ತರ ಕೊಡ್ಲಿ, ಚರ್ಚೆ ಆಗ್ಲಿ, ಮತ್ತೆ ಅವಕಾಶ ತಗೊಳ್ವಾ? ಅಬ್ಬೇ, ನಾವು ಒಂದ್ 2 ಅವರ್ ಚರ್ಚೆ ಮಾಡ್ಬೇಕಾಗ್ತೈತೆ. ನೆನ್ನೆ ಅವ್ರ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಹೇಗಾಯ್ತು ಹಂಗಾಗ್ತೈತೆ. ದಯವಿಟ್ಟು ಅದಕ್ಕೋಸ್ಕರ ಸೋಮವಾರ ಮಾಡಿದ್ರೆ ನಾವು ಒಂದ್ 2 ಅವರ್ ವಫ್ದು ಚರ್ಚೆ ಆದ್ರೆ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಅಷ್ಟೇ. ಅದಕ್ಕೆ ಮೊದಲು ನಾವು ಮಾಡ್ಬಿಡ್ತೇವೆ. ವಿರೋಧ ಪಕ್ಷದ ನಾಯಕರ ಈ ವಿಷಯ ನಮ್ದೇನು ಅಭ್ಯಂತರ ಇಲ್ಲ. ಈಗ ನೋಡಿ, ಪಕ್ಷದ ನೀವು ಮಾಡಿ ಸರ್ಕಾರ ಮಾತಾಡ್ಲಿ. ಆಯ್ತದ ಮತ್ತೆ ಮಾತಾಡಿ. ಈಗ 3 ದಿವಸ ಏನ್ ಮಾಡಿದ್ರಿ ನೀವು? ಕೂತ್ಕೊಂಡು 3 ದಿವಸ ಏನ್ ಮಾಡಿದ್ದೀರಿ? ಈಗ ಸ್ಟೇಟ್ಮೆಂಟ್ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಮಾತಾಡುವಾಗ ಈ ರೀತಿ ಮಾತಾಡಲಾಗ್ತದೆ. ಆಯ್ತು, ನೀವು ಮತ್ತೆ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡ್ಲಿ. ಸಸ್ಪೆಂಡ್ ಮಾಡಕ್ ಜಾತಿ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಮಾತಾಡೋದಕ್ಕೆ
ನೀವು ಸರ್ಕಾರ ಉತ್ತರ ಕೊಡ್ಲಿ. ಕೂತ ಶಿವನ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇದು ಆಯ್ತು. ಮತ್ತೆ ನೋಡೋ ಈಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ. ಹಾಗಾದ್ರೆ ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ, ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ರವಿ ಕೂತ್ಕೋ. ಆಯ್ತು. ಶ್ರೀನಿವಾಸ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ಲಿ. ಸಮಯ ನಿಗದಿ ಪಡಿಸುವ. ಮಾನ್ಯ ಅಧ್ಯಕ್ಷರೇ, ಸಮಯ ನಿಗದಿ ಆಯ್ತು. ಸಮಯ ನಿಗದಿ ಪರಿಸರ ಕೂತ್ಕೊಳ್ಳಿ. ಯಾವಾಗ ಕೊಡ್ತೀರಿ ಸಮಯ? ನಮಗೆ ಸಮಯ ಯಾವಾಗ ಕೊಡ್ತೀರಿ? ರಾಜ್ಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ನಾಯಕರು ಆತ್ಮಸಾಕ್ಷಿ ಇದ್ರೆ ಅವಕಾಶವನ್ನು ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಅಷ್ಟೇ ಇದ್ರು. ಅಧ್ಯಕ್ಷರೇ, ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ನಂದ ಸಮಯ ಕೂತ್ಕೊಳ್ಳಿ. ಹೇಳಿ ನೋಡಿ, ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು, ಸರ್ಕಾರ ಉತ್ತರ ಕೊಡ್ತಾ ಇದೆ. ಅತಿವೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ಲಿಲ್ವಾ? ಸರ್ಕಾರ ಉತ್ತರ ಬೇಡ. ನಿಮ್ಮ ಕ್ಷೇತ್ರ ಜನಸಾಮಾನ್ಯರದು ನೀವೇನ್ ಮಾತಾಡ್ತೀವಿ, ಏನೇನ್ ಹೋಗ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತೀವಿ. ಸಮಸ್ಯೆ ಬಂದಾಗ ನೀವೇನ್ ಮಾತಾಡಿದ್ರು ಅಂತ ಹೇಳಿದ್ರೆ ಅವ್ರ ಅರ್ಥ ಇಲ್ವ ನೀವು ಮಾತಾಡಿದಕ್ಕೆ? ಇಲ್ಲ, ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷ, ಸಭಾಧ್ಯಕ್ಷರೇ, ಒಂದು ನಿಮಿಷ ಮಾತಾಡ್ತಿದ್ದಾರೆ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ಈ ತರ ಸದನ ನಡೆಯೋದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಸಸ್ಪೆಂಡ್ ಮಾಡಿ ಆಚೆ ಆಡಳಿತ ಪಕ್ಷ ಆಗಿ ನಡ್ಸೋಕೆ ಆಡಳಿತ ಪಕ್ಷ ನಡ್ಸೋಕೆ ಕಳ್ಕೊಂಡಿದ್ದಾರೆ ಸರ್ಕಾರ. ಯೋಗ್ಯತೆ ಇಲ್ಲ ಸರ್ಕಾರ. ಇದು ಸರ್ಕಾರ ನಡ್ಸಕ್ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ, ಸರಿ ಇಲ್ಲ. ಇದು ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಇಲ್ವಾ ಸದಸ್ಯರಿಗೆ? ಏನ್ ನೀವು ಮಾತಾಡ್ತೀವಿ? ನೀವೆಲ್ಲ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಹೋಗ್ತೀವಿ, ಬೇಕಾದಂಗೆ ಮಾತಾಡ್ತೀವಿ. ನೀವು ಅರ್ಥ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹಾಗೆ ಬಂದು ಎದ್ದು ಮಾತಾಡ್ತೀವಿ. ನೀವೆಲ್ಲ ಆಡಳಿತ ಪಕ್ಷ ಹೇಳಿಕೆ ಆಗ್ತದೆ ನಿಮ್ಗೆ? ಸಮಯಾವಕಾಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ್ಯ ಬಂದ ಮಾತಾಡ್ತೀರ, ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ನೀವು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದಾಗ ಭಾಗ್ಯಬೇಕಾದ್ರೆ ಸಿಟ್ಟಿಂಗ್ ಸದಸ್ಯರು MLAಗಳು ನೀವು ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಇಲ್ಲ ನಿಮ್ಮ ಇದಕ್ಕೆ ಮಾತಾಡಿ ನೀವು ಎಷ್ಟು ಬೇಕಾದ್ರು. ಯಾವುದೇ ಅಲ್ಲಿ ಸರ್ಕಾರ ಉತ್ತರ ಕೊಡ್ತುಂಟು. ಆಯ್ತು, ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ. ಈಗ ಮುಗೀತಲ್ಲ ನಿಮ್ಮ ಮತ್ತೆ ಇಷ್ಟ ಮುಗೀತಾ? ಏನ